ಸ್ನೇಹಿತರೆ, ಬಹಳಷ್ಟು ಜಾಗೃತ ಮಂದಿರಗಳ ಬಗ್ಗೆ ನೀವು ಕೇಳಿರಬಹುದು, ಹೋಗಿ ನೋಡಿರಬಹುದು. ಇಲ್ಲಿ ಕಾಣಿಸ್ತಾ ಇರುವಂತಹ ಮಂದಿರ ಅದೇ ತರಹದ ಜಾಗೃತ ಮಂದಿರ. ಈ ಮಂದಿರದ ಬಗ್ಗೆ ಸ್ಥಳ ಪುರಾಣದಲ್ಲಿ ಸಹ ಉಲ್ಲೇಖವಿದೆ. ಇದೇ ತರಹದ ಜಾಗೃತ ಮಂದಿರ ಬೀದರ್ನಲ್ಲಿ ಸಹ ಇದೆ. ಈ ಮಂದಿರ ಯಾರದ್ದು ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ. ಬಹಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ವಿಡಿಯೋಸ್ಗಳು ಕಂಟಿನ್ಯೂ ಆಗಿ ಬರ್ತವೆ. ಸ್ನೇಹಿತರೆ, ಈ ಸ್ಥಳದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ, ಇದು ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಮಂದಿರ ಸ್ನೇಹಿತರೆ, ಜಾಗೃತ ಮಂದಿರ. ಈ ಮಂದಿರ ಇರುವುದು ತೆಲಂಗಾಣದ ಖಮ್ಮಂ ಜಿಲ್ಲೆಯಲ್ಲಿ, ಖಮ್ಮಂ ನಗರದಲ್ಲಿ. ಖಮ್ಮಂ ಇದು ಪುರಾತನ ಸಮಯದಲ್ಲಿ ಸ್ತಂಭಾದ್ರಿ ಅಂತ ಹೆಸರಾಗಿತ್ತು. ಸ್ತಂಭಾದ್ರಿ ಯಾಕೆ ಕರಿತಿದ್ರು ಅಂದರೆ ಇದೇ ಸ್ಥಳದ ಕಾರಣದಿಂದ. ಈ ಪರ್ವತ ಕಾಣಿಸ್ತಿದೆ ನೋಡ್ರಿ, ಈ ಪರ್ವತ ಸ್ತಂಭದ ಆಕಾರದಲ್ಲಿದೆ. ಈ ಸ್ತಂಭದಿಂದಲೇ ಶ್ರೀ ಲಕ್ಷ್ಮೀ ನರಸಿಂಹದೇವರ ಪ್ರಾಕಟ್ಯವಾಗಿತ್ತಂತೆ. ಕಾರಣ ಇಷ್ಟು ಹೇಳ್ತಾ ಇದ್ದೀನಿ ಕೇಳಿ. ಶ್ರೀ ಭರದ್ವಾಜ್ ಮುನಿಯವರು ಇಲ್ಲಿ ತಪಸ್ಸನ್ನು ಗೈದರು. ಅವರು ಶ್ರೀ ಲಕ್ಷ್ಮೀ ನರಸಿಂಹ ದೇವರು ಹೇಗೆ ಪ್ರಹ್ಲಾದನ ಸಮಯದಲ್ಲಿ ಸ್ತಂಭದಿಂದ ಬಂದಿದ್ರಲ್ಲ, ಅದೇ ತರಹ ಇಲ್ಲಿ ಸಹ ಅವರ ತಪಸ್ಸಿಗೆ ಮೆಚ್ಚಿ ಸ್ತಂಭದಿಂದ ಬರಬೇಕು ಅಂತ ಇಚ್ಛೆ ಪಟ್ಟಿದ್ರಂತೆ. ಅವರ ಇಚ್ಛೆಯ ಅನುಸಾರ ಸ್ತಂಭ ರೂಪದಲ್ಲಿರುವಂತಹ ಈ ಪರ್ವತದಿಂದ ಪ್ರಕಟವಾಗಿದ್ದರಂತೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮೀಜಿ. ಇನ್ನೊಂದು ಮಾಹಿತಿ ಗೊತ್ತಾ, ಬೀದರ್ನಲ್ಲಿ ಸಹ ಇದೇ ತರಹದ ಜಾಗೃತ ಮಂದಿರ ಇದೆ, ಶ್ರೀ ಝರಣಿ ನರಸಿಂಹದೇವರ ಮಂದಿರ. ಅದ್ರ ಬಗ್ಗೆ ಸಹ ನಾನು ಇಲ್ಲಿ ಈ ಚಾನಲ್ನಲ್ಲಿ ಹೇಳಿದ್ದೀನಿ. ಮೋಸ್ಟ್ಲಿ ನನಗೆ ನೆನಪಿಲ್ಲ, ಹೇಳಿಲ್ಲ ಅಂದರೆ ಸಹ ಮತ್ತೊಂದು ವಿಡಿಯೋ ಖಂಡಿತ ಮಾಡ್ತೀನಿ. ಸ್ನೇಹಿತರೆ, ನಿಮಗೆ ಗೊತ್ತಾ, ಎಲ್ಲ ಮಂದಿರಗಳಲ್ಲಿ ದರ್ಶನ ಮಾಡಿ ಬಂದು ತೆಂಗಿನಕಾಯಿಯನ್ನು ಒಡಿತಾರೆ. ಆದರೆ ಇಲ್ಲಿ ಹಾಗಿಲ್ಲ. ಫಸ್ಟು ಮಂದಿರದ ಒಳಗೆ ಹೋಗೋಕ್ಕೆ ಮುಂಚೆ ತೆಂಗಿನಕಾಯಿಯನ್ನು ಒಡೆದು ಮಂದಿರದ ಒಳಗೆ ಹೋಗಬೇಕು. ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಆ ಮೂರ್ತಿ ಏನಿದೆ ನೋಡಿ, ಅದು ಸ್ವಯಂಭೂ ಮೂರ್ತಿ ಅಂತ ಹೇಳ್ತಾರೆ, ಪ್ರಕಟವಾದಂತಹ ಮೂರ್ತಿ. ಮತ್ತು ಎಲ್ಲ ಮೂರ್ತಿಗಳು ಆಲ್ಮೋಸ್ಟ್ ಪೂರ್ವಕ್ಕೆ ಇದ್ದರೆ ಇಲ್ಲಿ ದಕ್ಷಿಣಾಭಿಮುಖವಾಗಿ ಶ್ರೀ ನರಸಿಂಹದೇವರು ಸ್ಥಾಪಿತವಾಗಿದ್ದಾರೆ. ಪುರಾತನ ಸಮಯದಲ್ಲಿ ಸ್ತಂಭಾದ್ರಿ ಅಂತ ಕರೆಸಿಕೊಳ್ಳುತ್ತಿರುವ ಈ ನಗರ ಬರ್ತಾ ಬರ್ತಾ ಸ್ತಂಭಂ ಆಗಿ ಕಂಬಂ ಆಗಿ ಇವಾಗ ಖಮ್ಮಂ ಅಂತ ಕರೆಸಿಕೊಳ್ತಾ ಇದೆ. ಸ್ತಂಭದಿಂದ ಪ್ರಕಟವಾದಂತಹ ಲಕ್ಷ್ಮೀ ನರಸಿಂಹ ದೇವರ ನಗರ ಇವಾಗ ಖಮ್ಮಂ ಆಗಿದೆ. ಇದೇ ತರಹದ ಮಾಹಿತಿ ಜಾಗೃತ ಮಂದಿರ ಬೀದರ್ನಲ್ಲಿದೆ. ಅದರ ಬಗ್ಗೆ ಸಹ ನಿಮಗೆ ಮಾಹಿತಿ ಕೊಡ್ತೀನಿ. ಈ ಮಾಹಿತಿ ಹೇಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ. ನಮಸ್ಕಾರ.